ಹಾಯ್ ಮೈ ಫ್ಯಾಮ್ಲಿ, ವೆಲ್ಕಮ್ ಬ್ಯಾಕ್ ಟು ವಂದನಾ ಬ್ಲಾಗ್ಸ್. ಇವತ್ತು ನಾನು ಹೆಲ್ದಿಯಾಗಿರೋ ಒಂದು ಸ್ಯಾಲಡ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಕಾಳುಗಳು ಮತ್ತು ತರಕಾರಿ ಮತ್ತು ಫ್ರೂಟ್ಸ್ನ ಮಿಕ್ಸ್ ಮಾಡಿ ಈ ಸ್ಯಾಲಡ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು 5 ಅಥವಾ 6 ಥರ ಕಾಳುಗಳನ್ನ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಮೆಟ್ಟಿಗೆ, ಹೆಸರು ಮತ್ತು ಶೇಂಗಾ ಮತ್ತು ಸ್ವಲ್ಪ ಹುಲ್ಲುಲ್ಲಿ ಹಾಕಿದ್ದೀನಿ. 4-5 ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಲೆ ಬೀಜ ಕೂಡ ಹಾಕೋಬೋದು ಇದರಲ್ಲಿ. ಇವಾಗ ಎಲ್ಲ ತರಕಾರಿಗಳನ್ನು ತುರ್ಕೊಂಡಿಟ್ಕೊಂಡಿದ್ದೀನಿ. 1 ಕ್ಯಾರೆಟು, 1 ಈರುಳ್ಳಿ, ಅರ್ಧ ಬೀಟ್ರೂಟು, 1 ದೊಡ್ಡದಾಗಿರುವಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು 1 ಚಂಪಲ್ದ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಂಪಲ್ದ ಹಣ್ಣು ಹಾಕ್ಕೊಂಡ್ರೆ. ಇದಕ್ಕೆ ದಾಳಂಬ್ರಿ ಹಣ್ಣು ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದೆಲ್ಲ ಆದಮೇಲೆ ಒಂದು ಕಲ್ಲಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋಬೇಕು. ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲೇ ಜಜ್ಕೊತಾ ಇದ್ದೀನಿ. ಆಮೇಲೆ ಒಂದು 4 ಮೆಣಸು ಹಾಕೋಬೇಕು, ಅದು ಕೂಡ ಚೆನ್ನಾಗಿ ಜಜ್ಕೋಬೇಕು. ಈ ಥರ ಆಗಬೇಕು ನೋಡಿ, ಸಣ್ಣಾಗಿದೆ. ಇವಾಗ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈ ಕಡೆ ನೆನೆಸಿರುವಂಥ ಕಾಳುಗಳಿಗೆ ಆವಾಗಲೇ ಎಲ್ಲ ಥರ ಫ್ರೂಟ್ಸು ಮತ್ತು ತರಕಾರಿಗಳನ್ನ ತುರಿದಿಟ್ಕೊಂಡಿರ್ತೀವಲ್ಲ, ಅದು ಕೂಡ ಇದಕ್ಕೆ ಹಾಕೋಬೇಕು. ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಇವಾಗ ಆವಾಗಲೇ ಜಜ್ಕೊಂಡಿರ್ತೀವಲ್ಲ ಜೀರಿಗೆ ಮತ್ತು ಒಂದು 4-5 ಮೆಣಸು, ಅದರ ಪುಡಿ ಕೂಡ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಇದಕ್ಕೆ ಲಯನ್ ಹನಿ ಕೂಡ ಹಾಕ್ಕೊತಾ ಇದ್ದೀನಿ. ಹನಿ ಕೂಡ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಇರಲಿಲ್ಲ ಅಂದರೂ ನಡೆಯುತ್ತೆ. ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ರುಚಿಗೆ ಇರಲಿ ಅಂತ ಗರಂ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕೂಡ್ಕೋಬೇಕು. ಅಲ್ಲಿವರೆಗೂ ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ರೆ ಆಗೋಯಿತು. ಇಷ್ಟೇ ನೋಡಿ ಸ್ಯಾಲಡು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ. ಬಾಯ್ ಮೈ ಫ್ಯಾಮ್ಲಿ.